ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದುದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಕಟ್ಟದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯ ವರೆಗೂ ಹರಿದು ಬರುವ ಸ್ಪಷ್ಟ ತೈಲದಂತೆಯೂ. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಐಕ್ಯತೆ ಇರೋದು ನಾವು ಎಲ್ಲರೂ ಬಹಳ ಅವಸರವಾಗಿದೆ. ಐಕ್ಯತೆ ಯಾವ ವಿಷಯದಲ್ಲಿ ಇರ್ಬೇಕಂತಂದ್ರ ದೇವರಿಗೆ ಸ್ತೋತ್ರ ಮಾಡುವ ವಿಷಯದಲ್ಲಿ, ದೇವರ ಭಯ ಭಕ್ತಿಯಲ್ಲಿ ಇರೋದಕ್ಕೋಸ್ಕರವಾಗಿ ಇಲ್ಲಿ ವಾಕ್ಯ ಹೇಳ್ತದ ಈ ರೀತಿಯಾಗಿ ಏನ್ ಹೇಳ್ತದ, ಆಹಾ ಸಹೋದರರು ಒಂದಾಗಿ ಇರುವುದು ಎಷ್ಟೋ ಒಳ್ಳೆದು, ಎಷ್ಟೋ ರಮ್ಯವಾದದ್ದು ಅಂತ. ಇವತ್ತು ನಾವೆಲ್ಲರೂ ಒಂದಾಗಿ ಏನು ಮಾಡ್ಬೇಕಂದ್ರೆ ದೇವರಿಗೆ ಸ್ತುತಿಸಬೇಕು, ದೇವರಿಗೆ ಆರಾಧಿಸಬೇಕು, ದೇವರ ಸನ್ನಿಧಾನದಲ್ಲಿ ಅನೇಕ ಆಶೀರ್ವಾದಗಳು ಹೊಂದಿಕೊಳ್ಳಕ ನಾವು ಯೋಗ್ಯರಾಗಿರ್ಬೇಕು. ಏನಿಲ್ಲ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಾಗ ನೋಡ್ತೇವಲ್ಲ, ಆ 2ನೇ ಅಧ್ಯಾಯದಾಗ ಏನ್ ನೋಡ್ತಾ ಇದ್ದೇವೆ ಅಂದ್ರ, ಹೆಣ್ಮಕ್ಳು ಎಲ್ಲರೂ ಕಲ್ಕಸಿ ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ, ಒಂದೇ ಉದ್ದೇಶ ಇಟ್ಕೊಂಡು ಕಸಿ ಏನು ಮಾಡ್ತಾರ ಅವರು ಅಂದ್ರ, ಒಂದು ಗುಡಾರದಲ್ಲಿ ಒಂದು ಮನೆಯಲ್ಲಿ ಸೇರಿಕೊಂಡು ಅವರು ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ತಾರ. ಪ್ರಾರ್ಥನೆ ಯಾಕೆ ಮಾಡ್ತಾರ ಗೊತ್ತಾ? ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅನೇಕ ಜನರ ಕುಟುಂಬಗಳದಾಗ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಆರೋಗ್ಯ ಇಲ್ಲ, ಪ್ರೀತಿ ಇಲ್ಲ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬೊಬ್ಬರು ಸಮಸ್ಯೆಗಳಿಂದ ಬಿಡುಗಡೆ ಹೊಂದಲಕ್ಕ ದೇವರಿಗೆ ಪ್ರಾರ್ಥನಾ ಮಾಡ್ತಾರ. ಅವ್ರ ಪ್ರಾರ್ಥನೆ ಕೇಳಿಸಿ ದೇವ್ರು ಏನ್ ಮಾಡ್ಯಾರಿ, ಏನ್ ಮಾಡ್ಯಾರ, ಅವರಿಗೆ ಆ ಶಕ್ತಿ ಕೊಟ್ಟಕ್ಕ. ಯಾವ ಶಕ್ತಿ ಕೊಟ್ಟರಂದ್ರ ಪ್ರತಿಯೊಂದು ಭಾಷೆದಾಗ ಮಾತಾಡಕ ಶಕ್ತಿ, ಜ್ಞಾನ ಕೊಟ್ಟ. ಪ್ರತಿ ಒಬ್ಬೊಬ್ಬರ ಸಮಸ್ಯೆಗಳು ಏನವ ಕೇಳಿಕೊಂಡು ಅವ್ರ ಕೇಳಿದು ಪ್ರಾರ್ಥನೆ ಮಾಡಕ ಅವರಿಗೆ ಒಂದು ಒಳ್ಳೆ ಯೋಗ್ಯತೆ ದೇವರವರಿಗೆ ಕೊಟ್ಟಾರ. ಒಂದಾಗಿ ನಾವು ಪ್ರಾರ್ಥನಾ ಮಾಡಿದ್ರ ಕಾರ್ಯ ಜರುಗ್ತಾವ. ಒಂದಾಗಿ ಪ್ರಾರ್ಥನಾ ಮಾಡಲು ಹೋದ್ರ ಕಾರ್ಯ ಜರುಗಬೇಕಾದ್ರ ನಮ್ಮೆಲ್ಲರ ಮನಸ್ಸು, ನಮ್ಮೆಲ್ಲರ ವಿಚಾರಗಳು, ನಮ್ಮೆಲ್ಲರ ಸ್ವಭಾವಗಳು ಒಂದೇ ಇರಬೇಕು. ಒಂದೇ ಆಗಿರ್ಬೇಕಾದ್ರ ನಿಜವಾಗಲೂ ಒಬ್ಬ ಸೇವಕನ ಮಾತನ್ನು ಕೇಳಬೇಕಾಗಿದೆ. ಆ ಸೇವಕ ಬಿ ಹೇಗಿರ್ಬೇಕಂದ್ರ ದೇವರಿಗೆ ಅಧೀನವಾಗಿರ್ಬೇಕು, ಎಲ್ಲರಿಗೆ ಅರ್ಥ ಮಾಡ್ಕೊಂಡು ನಡೀತಕ್ಕಂಥ ವ್ಯಕ್ತಿ ಆಗಿರ್ಬೇಕು. ದೇವ್ರ ನೀತಿವಂತರು ಪ್ರಾರ್ಥನೆ ಕೇಳ್ತಿರತ್ತ, ಏನಿಲ್ಲ, ನೀತಿವಂತರ ಪ್ರಾರ್ಥನೆಗಳಿಗೆ ಆಶೀರ್ವಾದಗಳು ಪರಿಪೂರ್ಣವಾಗಿ ಬರ್ತಾವಂತ. ಏನಿಲ್ಲ, ಇವತ್ತು ನಾವು ಅದನ್ನು ಸಹ ನಾವು ಪರೀಕ್ಷೆ ಮಾಡ್ಕೋಬೇಕು. ನಾವು ಯಾವ ಸಹವಾಸದಾಗಿದ್ದೀವಿ, ಯಾವ ಸಹವಾಸದಾಗಿಲ್ಲ. ಹೊರಗಿನ ತೋರಿಕೆ ಸಾಹಸ ಬಹಳ ಮಂದಿ ಮಾಡ್ತಾರೆ, ಹೊರಗಿನ ಅಲಂಕಾರಗಳು ಬಹಳ ಮಂದಿಗೆ ಇರ್ತಾವ. ಅದರಿಂದ ಏನು ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲದಂದ್ರ ಎಲ್ಲರೂ ಐಕ್ಯತೆಂದು ಒಂದೇ ಮನಸ್ಸೊಳಬರಾಗಿದ್ರು ಮಾತ್ರ ಅಲ್ಲಿ ಮಾತ್ರ ಪ್ರಯೋಜನದ. ಈ ಪ್ರಯೋಜನ ಹ್ಯಾಂಗ ಅಂತಂದ್ರ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಾಗ ಏನ್ ಬರೆಯಲ್ಪಟ್ಟಿದ್ದದ? ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಾಗ ಏನ್ ಬರೆಯಲ್ಪಟ್ಟಿದ್ದದ? 10ನೇ ಅಧ್ಯಾಯ ಮೊದಲನೇ ವಚನ ಓದ್ತೀರಿ? ಹಾ, ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯ ಪಡುವವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದರು. ಹಲ್ಲೆಲೂಯಾ. ಯಾಕಂದ್ರ ಒಂದು ಕುಟುಂಬದಾಗ ಎಲ್ಲ ಜನರು ಒಂದು ಮನಸ್ಸುಳ್ಳವರಾಗಿರ್ಬೇಕು. ಒಂದು ಮನಸ್ಸುಳ್ಳವರಾಗಿರ್ಬೇಕಾದ್ರ ಒಬ್ಬರ ಮಾತೆ ನಾವು ಕೇಳಬೇಕು. ಏನಿಲ್ಲ, ಗಳಿಗೆ ಅವ್ರ ಮಾತು ಕೇಳಿಕಸಿ ನಮ್ಮ ವಿಚಾರಗಳು, ನಮ್ಮ ಸ್ವಭಾವಗಳು, ನಮ್ಮ ಎಲ್ಲ ಆಲೋಚನೆಗಳು ಹಾಳು ಮಾಡಿಕೊಂಡ್ರ ಹಾಳಾಗದು ಅಲ್ಲಿ ಯಾರು ಅಂದ್ರ ನಾವೇ. ಹಾಳಾಗದು ಯಾರು ಅಲ್ಲಿ? ಯಾಕಂದ್ರೆ ಒಬ್ಬ ಮನುಷ್ಯನ ಮಾತು ಕೇಳಿಸಿ ಒಂದ್ ನಾವು ಕರೆಕ್ಟ್ ಆಗಿ ನಡೆದೇವು ಅಂದ್ರ ಅದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಹಾದಿಯಲ್ಲಿ ನಾವು ಹೋಗ್ಲಕ್ಕ ಸಾಧ್ಯ. ಅದು ದೇವರಿಗೆ ಮೆಚ್ಚುಗೆಯ. ಆ ಶತಾಧಿಪತಿ ಆತಗೆ ಏನು ಕಡಿಮೆ ಇಲ್ಲ, ಏನು ಕೊರತೆ ಇಲ್ಲ, ಯಾರ್ದು ಭಯ ಬೀಳ. ನಿಶ್ಚಿತವಾಗಿ ಯಾವ್ದ್ರ ವಿಷಯದಾಗ ಅಂದ್ರ ದೇವರಿಗೆ ಸ್ತುತಿ ಆರಾಧನೆ ಮಾಡಿದ್ರಾಗ, ದಾನ ಧರ್ಮ ಮಾಡಿದ್ರಾಗ,
ಪ್ರಾರ್ಥನಾ ಮಾಡಿದ್ರಾಗ, ಅದಕ್ಕೆ ಜಯ ಘೋಷ ಮಾಡಿದ್ರಾಗ ಅವರೆಲ್ಲರೂ ಹೆಂಗಾರ ಅಂತ ಇಲ್ಲಿ ಒಂದೇ ಮನೆಗೆ ನೋಡ್ತಾ ಇವ್ ನಾವು, ಒಬ್ರು ಪ್ರಾರ್ಥನಾ ಮಾಡ್ತಾರೆ, ಒಬ್ರು ಜಗಳ ಆಡ್ತಾರೆ, ಒಬ್ರು ವಾಕ್ಯ ಓದಿದ್ರೆ ಒಬ್ರು ಕಥೆ ಹೇಳ್ತಾರೆ, ಇಲ್ಲದ್ರೆ ಒಬ್ರು ಟಿವಿ ಚಾಲು ಮಾಡ್ಕೊಂಡು ಕೂಡ್ತಾರೆ. ಇದು ಐಕ್ಯತೆ ಅಲ್ಲ, ಇದು ಒಂದು ಮನಸ್ಸಲ್ಲ. ಒಬ್ರು ಪ್ರಾರ್ಥನಾ ಮಾಡಿದ್ರೆ ಡಿಸ್ಟರ್ಬ್ ಮಾಡೋದು ಬಹಳ ಮಂದಿಗಲ್ಲ. ಈ ಡಿಸ್ಟರ್ಬ್ಮೆಂಟ್ ಏನ್ ಮಾಡ್ತದ, ಒಂದು ಕುಟುಂಬದ ಸ್ವಭಾವ ಹಾಳು ಮಾಡ್ತದ. ಒಂದು ಕುಟುಂಬ ಹಾಳಾಗೋಯ್ತು ಅಂದ್ರ ಪರಲೋಕದಲ್ಲಿ ದೇವದೂತರು ಎಷ್ಟೋ ದುಃಖ ಪಡಿತಾರ. ಏನ್ ದುಃಖ ಪಡೆಯಲ್ಲ, ಸೈತಾನ ಮಾತ್ರ ಸಂತೋಷ ಪಡಿತಾರ. ಯಾಕೋ ಗೊತ್ತಾ, ಒಂದು ಕುಟುಂಬದಾಗಿರ್ತಕ್ಕಂಥ 4 ಜನರ ಮನಸ್ಸು ಒಂದಾಗ್ಬಿಡೋದವ. ಪ್ರತಿಯೊಬ್ಬೊಬ್ಬರಿಗೆ ಒಂದೊಂದು ಆಲೋಚನೆಗಳು ಕೊಡ್ತಾರೆ ಅಲ್ಲ. ಒಬ್ಬರಿಗೆ ಮಟನ್ ಅಂದ್ರೆ ಇಷ್ಟ, ಒಬ್ಬರಿಗೆ ತರಕಾರಿ ಅಂದ್ರೆ ಇಷ್ಟ, ಒಬ್ಬರಿಗೆ ಚಟ್ನಿ ಅಂದ್ರೆ ಇಷ್ಟ, ಒಬ್ಬರಿಗೆ ಹೋಳಿಗೆ ಅಂದ್ರೆ ಇಷ್ಟ. ಒಂದು ಮನೆಯಲ್ಲಿ ಈ ರೀತಿಯಾಗಿ ಮಾಡಿದೆವು ಅಂದ್ರ ಆ ಮನೆಯಲ್ಲಿ ಸಂತೋಷ ಇರಲ್ಲ ಅಲ್ಲ. ಎಲ್ಲರ ಕಲ್ಕಸಿ ಒಂದೊಂದಿನ ಒಂದೊಂದು ಐಟಮ್ ಮಾಡಿ ನಾವು ಊಟ ಮಾಡಿದ್ರೆ ಮಾತ್ರ ಎಲ್ಲರಿಗೆ ತೃಪ್ತಿ ಮತ್ತು ಸಂತೋಷ ಆಯ್ತದ. ಏನಾಗಲ್ಲ, ಒಂದೇ ದಿನದಾಗ ಅವೆಲ್ಲ ಮಾಡ್ಬೇಕಂದ್ರ ಅಲ್ಲ, ಕಷ್ಟ. ಆ ರೀತಿಯಾಗಿ ನಮ್ಮ ಆಲೋಚನೆಗಳು ಒಂದಿದ್ರು ಮಾತ್ರ ಕಾರ್ಯಗಳು ಜರುಗ್ತಾವಿಲ್ಲ, ಹೋದ್ರೆ ಮಾತ್ರ ಕಾರ್ಯಗಳು ಜರಗ್ಲಕ್ಕ ಸಾಧ್ಯನೇ ಇಲ್ಲ. ಆದ್ರ ಕೋರ್ನಲ್ಲಿ ಕುಟುಂಬದಾಗ ಮಾತ್ರ ಒಂದು ಮನಸ್ಸುಳ್ಳವರ, ಒಂದೇ ಮನಸ್ಸುಳ್ಳವರ, ಸಮಯಕ್ಕೆ ತಕ್ಕಂತೆ ದೇವರಿಗೆ ಸ್ತುತಿ ಆರಾಧನಾ ಮಾಡ್ತಾರ, ದೇವರಿಗೆ ಕೃತಜ್ಞತೆ ಹೇಳ್ತಾರ, ದೇವರಿಗೆ ಪ್ರಾರ್ಥನಾ ಮಾಡ್ತಾರ. ಅವ್ರ ಕುಟುಂಬದಾಗ ಯಾವ ಸಮಸ್ಯೆ ಇಲ್ಲ. ಅನೇಕ ಜನರು ಅವ್ರ ಭಯ ಭಕ್ತಿ ನೋಡಿ, ಅವ್ರ ದಾನ ಧರ್ಮ ಮಾಡೋದು ನೋಡಿ ಅನೇಕ ಜನರು ಅನೇಕ ಪ್ರಾಂತಗಳಿಂದ ತನ್ನ ಸಮಸ್ಯೆಗಳು ಹೇಳ್ಕೊಂಡು ಆ ಸಮಸ್ಯೆಗಳನ್ನು ಬಿಡುಗಡೆ ಹೊಂದಲಕ ಇವ್ರವರೆಗೆ ಬಂದಿನಾಗ ಅನೇಕರಿಗೆ ಅವ್ರು ಸಹಾಯ ಮಾಡಿರೋ ಕಾರಣಕ್ಕೆ ಅನೇಕರಿಗೆ ಏನಾದ್ರು ಸಹಾಯ ಮಾಡಿ ಕಸಿ ತಿರುಗಿ ನಮ್ಮದು ತಂದು ಕುಡಿರಿ ಅಂತ ಎಲ್ಲಿ ಹೇಳಿದ. ಎಲ್ಲರೂ ಹೇಳ, ಇವತ್ತು ನಾವು ಯಾರಿಗಾರ ಏನಾರ ಕೊಟ್ಟು ಅಂತಂದ್ರ ನಮಗೆ ಹೋಗಲ್ಲ. ನೆನ ಬಂದ್ರೆ ಅನ್ನವೇ ಸಹಿ ಆಗ್ತದೆ. ಯಾಕೆ ಗೊತ್ತಾ, ತಂದ್ಕೋಬೇಕು. ಒಬ್ಬರಿಗೆ ನಾವು ಸಹಾಯ ಮಾಡಬೇಕಾದ್ರ ಅದನ್ನ ನಾವು ಆಶೀರ್ವಾದ ಹೊಂದಬೇಕು. ದುಡ್ಡು ಹೋದ್ರು ಪರವಾಗಿಲ್ಲ, ಕಡೆಗೆ ಪ್ರೀತಿ ಮಾತ್ರ ಕಡಿಮೆ ಆಗ್ಬೇಕು. ಅದ್ರ ನಿಮಿತ್ತವಾಗಿ ಆ ಕುಟುಂಬದವ್ರು ಏನ್ ಮಾಡ್ತಾರಂದ್ರ ಇನ್ನೂ ಹೆಚ್ಚಾಗಿ ಆಶೀರ್ವಾದ ಹೊಂದ್ತಾರ. ಇನ್ನು ಹೆಚ್ಚಾಗಿ ಆಶೀರ್ವಾದ ಯಾಕೆ ಹೊಂದ್ತಾರಂದ್ರ ಹೆಚ್ಚಾಗಿ ದಾನ ಧರ್ಮ ಮಾಡ್ತಾರ, ಹೆಚ್ಚಾಗಿ ಪ್ರೀತಿ ಮಾಡ್ತಾರ, ಹೆಚ್ಚಾಗಿ ದೇವರಿಗೆ ಸ್ತುತಿ ಆರಾಧನೆ ಮಾಡ್ತಾರ. ಅದರ ನಿಮಿತ್ತವಾಗಿ ಆಶೀರ್ವಾದಗಳ ಮೇಲೆ ಆಶೀರ್ವಾದ, ಆಶೀರ್ವಾದಗಳ ಮೇಲೆ ಆಶೀರ್ವಾದ ಒಂದು ಕಡೆಗೆ ಉನ್ನತ ಒಂದು ಸ್ಥಿತಿಗೆ ಇರ್ಲಾಕ ದೇವ್ರಿಗೆ ಅವರಿಗೆ ಸಹಾಯ ಮಾಡ್ಯಾರ. ಏನಿಲ್ಲ, ದೇವ್ರು ಸಹಾಯ ಮಾಡ್ಯಾರ. ಯಾರು ದೇವರು ಸಹಾಯ ಮಾಡಿದ್ರೆ ನಮಗಿದ್ದಂತ ದಿನಸಿಗೆ ದೇವರು ಬರ್ಕತ್ ಕೊಡ್ಬೇಕು. ದೇವರು ಬರ್ಕತ್ ಕೊಟ್ರೆ ಮಾತ್ರ ಅದು ಬರ್ಕತ್ ಆಗಿರ್ತದೆ, ಇಲ್ಲೋದ್ರ ಎಲ್ಲ ಸಾಧ್ಯ ಇಲ್ಲ. ಆ ರೀತಿಯಾಗಿ ಇಲ್ಲಿ ನೋಡ್ಬೇಕಾದ್ರೆ ಅಪೊಸ್ತಲರು ಕೊಟ್ಟಿದಾಗ ಅವ್ರು ಏನ್ ಮಾಡ್ತಾರಂದ್ರಿ, ದಿನನಿತ್ಯ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಕರೆಕ್ಟ್ ಅವರಿಗೆ ರಕ್ಷಣೆ ಇಲ್ಲ, ಅವ್ರಿಗೆ ಭದ್ರತೆ ಅದ, ಕೌಲಿ ಅದ, ಬರ್ಕತ್ ಅದ, ಆರೋಗ್ಯ ಅದ, ಎಲ್ಲ ಅದ. ಕರೆಕ್ಟ್ ಅವ್ರು ಪರಲೋಕ ರಾಜ್ಯದಾಗ ಹೋಗ್ಲಕ್ಕ ಅವ್ರಿಗೆ ಯೋಗ್ಯತೆ ಇಲ್ಲ. ಏನದ, ಪರಲೋಕ ರಾಜ್ಯದಾಗ ಹೋಗ್ಬೇಕಾದ್ರ, ಪರಲೋಕ ರಾಜ್ಯದಾಗ ಸೇರ್ಬೇಕಾದ್ರ ಅದಕ್ಕೊಂದು ಯೋಗ್ಯತೆ ಬೇಕು. ಆ ಅಯೋಗ್ಯತೆ ಏನದ ಅಂತಂದ್ರ ಈ ಆಕಾಶದ ಕೆಳಗ ಈ ಭೂಮಿ ಮ್ಯಾಲ ಹುಟ್ಟಿ ಬಂದಿರ್ತಕ್ಕಂಥ ಯೇಸು ಕ್ರಿಸ್ತನ ಹೆಸರು ಗೊತ್ತಾಗಬೇಕು. ಆ ಯೇಸು ಕ್ರಿಸ್ತನ ಹೆಸರು ಗೊತ್ತಾದ್ರೂ ಮಾತ್ರ, ಆ ಹೆಸರು ನಿಮಿತ್ತವಾಗಿ ಮಾತ್ರ ಒಳ್ಳೆದಂದ್ರೆ ಏನು ಕೆಟ್ಟದಂದ್ರೆ ಏನು ಗೊತ್ತಾಗ್ತದ. ಯಾವಾಗಾದ್ರೂ ಇದು ಒಳ್ಳೇದು ಕೆಟ್ಟದು ಗೊತ್ತು ಮಾಡಿತನೋ, ಯಾವಾಗಾದ್ರೂ ಅವ ಕೆಟ್ಟದು ಬಿಟ್ಟು ಕಸಿ ಒಳ್ಳೇದು ಮಾಡಕ್ಕೆ ಪ್ರಯಾಸ ಪಡಿತನೋ, ಆ ಒಳ್ಳೆದರ ನಿಮಿತ್ತವಾಗಿ ಅವ ಒಳ್ಳೆದಾಗಿ ಕಸಿ ಏನ್ ಮಾಡ್ತಾರಂದ್ರ ದೇವರು ರಾಜ್ಯದ ಹೋಗ್ಲಕ್ಕೆ ಒಂದು ಸಿದ್ಧತೆ ಪಡಿಸ್ಕೊತ, ತನಗೆ ತಾನು ಸಿದ್ಧಪಡಿಸ್ಕೊಳ್ತಾನೆ. ಇಲ್ಲ ಅಂದ್ರೆ ಇಲ್ಲ. ಯಾಕೆ ಗೊತ್ತಾ, ಈ ಭೂಲೋಕದಲ್ಲಿ ಅನೇಕ ಜನರು ಅನೇಕ ತರವಾದ ಬಲಿಗಳು ಕೊಟ್ಟಾರ, ಕಾಣಿಕೆಗಳು ಕೊಟ್ಟಾರ, ಅನೇಕ ತರವಾದ ದಾನ ಧರ್ಮಗಳು ಮಾಡಿರ. ಅವಕ್ಕೆಲ್ಲ ದೇವರು ಪ್ರೀತಿ ಮಾಡಿಲ್ಲ. ಏನು ಮಾಡಿರ, ನನ್ನ ಕುಟುಂಬದಾಗ ಅನೇಕ ದಾನ ಧರ್ಮಗಳು ಮಾಡಿರ ಕರೆಂಟ್ಗೆ ಅವು ದೇವರಿಗೆ ಇಷ್ಟವಾಗಿವ, ಮಾಡ್ಬೇಕಂತ ಕಡೆಗೆ ದೇವರಿಗೆ ಇಷ್ಟವಾಗಿವ ಕರೆಂಟ್ಗೆ ಅವ್ರಿಗೇನಿಲ್ಲ ಅಂತಂದ್ರ ರಕ್ಷಣೆ ಹೊಂದಬೇಕಾದ್ರ ಏನು ಮಾಡ್ಬೇಕಂಬ ಒಂದು ಉದ್ದೇಶ
ಇವ್ರಿಗೆ ಗೊತ್ತು ಮಾಡ್ಬೇಕಂತ ಕಸಿ ಪರಲೋಕದಿಂದ ದೇವದೂತ ಬಂದ್ ಕಸಿ ಏನ್ ಹೇಳ್ತಾರ, ಅವ್ರ ಮಧ್ಯಾಹ್ನ 3 ಗಂಟೆಗೆ ದೇವರಿಗೆ ಸ್ತುತಿ ಮಾಡ್ತಾರ, ಆರಾಧನೆ ಮಾಡ್ತಾರ, ಪ್ರಾರ್ಥನೆ ಮಾಡ್ತಾರ. ಅಲ್ಲಿ ದರ್ಶನ ಪ್ರಾರ್ಥನೆ ಮುಗಿತಲಗಿ ಅಲ್ಲಿ ಬಂದ್ ಕಸಿ ದೇವದೂತ ಹೇಳ್ತಾನ, ಓ ಕೋರನೇ ಭಯ ಪಡಿಬೇಡ, ನೀ ಭಯ ಪಡಿಬೇಡ. ಏನ ಕಡಿಮೆ ಇತ್ತ, ಕೊರೋನಾ ಕುಟುಂಬದಾಗ ಏನು ಆಪತ್ತಿತ್ತ, ಏನೂ ಇದ್ದಿಲ್ಲ. ಕರೆಕ್ಟ್ ಭಯ ಪಡಿಬೇಡ ಅಂತ ಯಾಕಂತ ಅಂದ್ರ ಆತನ ಪರಲೋಕ ರಾಜ್ಯ ಕಡಿಮೆ ಇತ್ತು, ಅವರಿಗೆ ರಕ್ಷಣೆ ಇದ್ದಿಲ್ಲ. ಆ ರಕ್ಷಣೆ ಹೊಂದೋದಕ್ಕೋಸ್ಕರವಾಗಿ ಪರಲೋಕದಿಂದ ದೇವದೂತ ಬಂದ್ಕಸಿ ಅಂದ್ರೆ ಮಾತಾಡ್ತಾನ, ನಿನ್ನ ದಾನ ಧರ್ಮಗಳು ದೇವರ ಸನ್ನಿಧಾನದಲ್ಲಿ ಮುಟ್ಟ್ಯವ, ನಿನ್ನ ಪ್ರಾರ್ಥನೆ ವಿಜ್ಞಾಪನೆಗಳು ದೇವರ ಸನ್ನಿಧಾನದಲ್ಲಿ ಏರಿ ಬಂದವ, ನೀ ಭಯ ಪಡಿಬೇಡ, ದೇವರಿಗೆ ನಿನಗೆ ಜವಾಬ್ ಕೊಡ್ತಾರ. ಏನು ಮಾಡ್ಬೇಕು ನಿನಗೂ ಹೇಳ್ತಾರ, ಭಯ ಪಡಿಬೇಡ ಅಂತ ಹೇಳಿರುವಾಗ ನಿಜವಾಗ್ಲೂ ಅದ್ಭುತವಾದ ಆಶೀರ್ವಾದ ಹೊಂದಿಕೊಳ್ಳಕ ಅವರು ನೋಡಿನಾಗ ನಿಜವಾಗ್ಲು ದೇವದೂತರಿಗೆ ನೋಡಿ ಕಸಿ ಅಂದ್ರ ಗಡ 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 ನಡುತ್ತಾ ಕೋರ್ನಲ್ಲೇ ಶತಾಧಿಪತಿ ಆ ನಡೀತಕ್ಕಂಥ ಸಂದರ್ಭದಲ್ಲಿ ನೀ ಭಯ ಪಡಿಬೇಡ, ದೇವರಿನ ಪ್ರಾರ್ಥನೆ ವಿಜ್ಞಾಪನೆಗಳೆಲ್ಲ ಕೇಳಿರ. ಒಂದ್ ವೇಳೆ ನಿನಗೆ ರಕ್ಷಣೆ ಬೇಕಾ, ನಿನ್ನ ಮಕ್ಕಳು ಮರುಗಳು ಎಲ್ಲರಿಗೆ ರಕ್ಷಣೆ ಬೇಕಾ, ನಿನ್ನ ದೇಶದಾಗಿರ್ತಕ್ಕಂಥ ಜನರೆಲ್ಲರಿಗೆ ರಕ್ಷಣೆ ಬೇಕಾ, ಅದ್ರ ಮಾತು ಕೇಳು. ಇಲ್ಲಿ ಪೇತೃ ಅನಿಸಿಕೊಳ್ಳುವ ಒಬ್ಬ ಸೇವಕರ ಅವ್ರ ಬಳಿಗೆ ನೀವು ಮನುಷ್ಯರಿಗೆ ಕಳ್ಕೊಡು, ಅದಕ್ಕೆ ಕಳಿಸು, ಅವ್ರು ಬಂದು ನಿನಗೇನು ಮಾಡ್ತಾರ, ಏನು ಮಾಡಬೇಕು ಏನಿಲ್ಲ ಎಲ್ಲ ತಿಳಿಸ್ತಾರ. ಅವ್ರು ಹೇಳಿನಪ್ಲೆ ನೀವು ಮಾಡ್ದಿ ಅಂತಂದ್ರ ನಿನಗೂ ನಿನ್ನ ಕುಟುಂಬಕ್ಕೂ ಎಲ್ಲರಿಗೆ ರಕ್ಷಣೆ ಅಳಿತದ ಅಂತ ಕಿಶನ ಹೇಳಿನಾಗ ನಿಜವಾಗ್ಲು ಅಲ್ಲಿ ನಾವು ನೋಡ್ಬೇಕಾದ್ರ ಏನಂತಲ್ಲಿ ಓದ್ತಾರೆ, ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಾಗ 25ನೇ ವರ್ಷ ಓದ್ತಾರೆ. ಅವನು ಬಂದಾಗ ಕೊರ್ನೇಲನು ಅವನನ್ನು ಎದುರುಗೊಂಡು ಅವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದನು. ಆದರೆ ಪೇತ್ರನು, ಹೇಳಪ್ಪ, ನಾನು ಮನುಷ್ಯನು ಎಂದು ಹೇಳಿ ಅವನನ್ನು ಎತ್ತಿ ಅವನ ಸಂಗಡ ಸಂಭಾಷಣೆ ಮಾಡುತ್ತಾ ಮನೆಯೊಳಗೆ ಬಂದನು. ಹಲ್ಲೆಲೂಯಾ. ಯಾಕಂದ್ರ ಅಂತ ದೊಡ್ಡ ವ್ಯಕ್ತಿ ಶತಾಧಿಪತಿ ಏನು ಮಾಡ್ಯಾನ್ರಿ, ಕರಿ ಕಳಿಸ್ಯಾರ, ಪೇತ್ರಗೆ ಕರಿ ಕಳಿಸ್ಯಾರ. ಕರಿ ಕಳಿಸಿ ಅಂತಂದ್ರ ಎದುರು ನೋಡ್ತಾರ, ಯಾವಾಗ ಬರ್ತಾರ ಅಂತ ಹೇಳಿ. ಈಗಿನಪ್ಲೆ ಘೋಡ ಗಾಡಿ ಮೋಟಾರ್ಗಳು ಇದ್ದಿಲ್ಲ ಅವಾಗ. ಈ ಕಡೆ ಹೋದ್ರ ಆ ಕಡೆ ನೀರಾಗ ಹಡಗದ ಪ್ರಯಾಣ ಮತ್ತ ಹಾದಿ ನಡಿಗೆ ಹೋಗೋದು ಅಲ್ಲ, ಹಾದಿ ನಡೆದು ಹೋಗೋದದ ಮತ್ತ ಹಡಗದ ಪ್ರಯಾಣದ ಬಸ್ಗಳಿಲ್ಲ, ಯಾವುದೇ ಮೋಟರ್ ಗಾಡಿಗಳಿಲ್ಲ. ಆ ಸಂದರ್ಭದಲ್ಲಿ ನಿಜವಾಗ್ಲೂ ಹಾದಿ ನೋಡಿದಾಗ ಅವ್ರು ಬಂದರ ಬರಬೇಕಾದ್ರ ಅವ್ರ ಕೋಣ ಗೊತ್ತಿಲ್ಲ ಕರೆಕ್ಟ್. ಸೇವಕರಿಗೆ ನೋಡಿದಂತೆ ಕೆಲವು ಮಂದಿಗೆ ಅವ್ರ ಸ್ವಭಾವ ಅವ್ರ ಮಾತುಗಳು ನೋಡಿ ಇವ್ರು ಸೇವಕರು ಯಾರ ಅಂತ ಚಂದ್ರ ತಿಳ್ಕೊತಾರ ಅಲ್ಲ. ಆತನಿಗೆ ಹಂಗೆ ತಿಳ್ಕೊಂಡ ಕಷ್ಟ ಏನಂದ್ರ ಆತಗೆ ಏನ್ ಮಾಡ್ಯಾರಂದ್ರಿ, ಆತನ ಪಾದದ ಮೇಲೆ ಬಿಟ್ಟು ನಮಸ್ಕಾರ ಮಾಡ್ಯಾರಂತ. ಇವತ್ತು ನಾವು ನಿಜವಾಗ್ಲೂ ದೇವರ ಸನ್ನಿಧಾನದಲ್ಲಿ ಹೋಗಿ ಆ ರೀತಿಯಲ್ಲಿ ನಾವು ಹಾಡು ಬಿಡಲೇವು. ಯಾಕೆ ಗೊತ್ತಾ, ಅದು ನಮಗೆ ನಾವು ತಗ್ಗಿಷ್ಟು ಮೊದಲು ಒಂದು ಸ್ವಭಾವ ಅದ. ಅದು ಶತಾಧಿಪತಿ ತನಗೂ ತಾನು ತಗ್ಗಿಸಿಕೊಂಡು ಆತಗೆ ಒಂದು ನಮಸ್ಕಾರ ಮಾಡಿದಾಗ ಅಂತ ಹೇಳ್ತಾರ, ಹೇಳಪ್ಪ ಹೇಳು, ನಾನು ಮನುಷ್ಯನೇ ಹಂಗೆ ಮಾಡಬಾರ್ದು, ದೇವರಿಗೆ ಮಾತ್ರ ಮಾಡಬೇಕು ಅಂತ ಹೇಳಿ ಆ ಸಂದರ್ಶನದ ವಿಷಯದಲ್ಲಿ ಮಾತಾಡ್ಕೊತ ಒಳಗೋಗಿ ನಿಜವಾಗ್ಲೂ ಮಾತುಕತೆ ಆಡಿ ಅದು ಏನೇನು ವ್ಯವಸ್ಥೆ ಅದನ್ನು ಅದೆಲ್ಲ ಮಾಡಿದಾಗ ನಿಜವಾಗಲೂ ಅಲ್ಲಿ ದೊಡ್ಡ ಒಂದು ಮೀಟಿಂಗ್ ಇಟ್ಕೊಂಡು ಏನಿಲ್ಲ ಅಲ್ಲ, ದೊಡ್ಡ ಮೀಟಿಂಗ್ ಇಟ್ಕೊಂಡಿನಾಗ ಸುತ್ತಮುತ್ತ ಎಲ್ಲ ಪ್ರಾಂತದ ಜನರಿಗೆ ಅಲ್ಲಿ ಕರೆಸಿಕೊಂಡಿನಾಗ ಅಲ್ಲಿ ದೇವರ ವಾಕ್ಯ ಇದೇ ರೀತಿಯಲ್ಲಿ ಸಾರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜನರ ಮೇಲೆ ಅಂದ್ರ ದೇವರ ಆತ್ಮ ಸುರಿಸಿನಾಗ ಅವರೆಲ್ಲರೂ ಕೂಗ್ತಾರ, ನಾವು ಏನೇನು ಮಾಡ್ಬೇಕು ಗುರುಗಳು, ನಮಗೆ ಇವತ್ತೇ ರಕ್ಷಣೆ ಬೇಕು. ನಾವು ಇನ್ನೊಂದು ಗಳಿಗೆದಾಗ ನಾವು ಸತ್ಯವಂದ್ರ ನಮಗೆ ರಕ್ಷಣೆ ಇರಲ್ರು, ನಾವು ದೇವರ ರಾಜ್ಯದಾಗ ಸೇರಲ್ಲೆವು, ನಾವು ಏನು ಮಾಡ್ಬೇಕು ಹೇಳ್ರಿ, ನಾವು ಏನು ಮಾಡ್ಬೇಕು ಹೇಳ್ರಿ ಅಂದ್ರ ಅವರೆಲ್ಲರೂ ಪಶ್ಚಾತ್ತಾಪ ಪಟ್ಟು
ದುಃಖ ಭರಿತರಾಗಿ ಅಯ್ಯೋ ಈ ಸಂಗತಿನೇ ನಮಗೆ ಖೂನ ಇದ್ದಿಲ್ಲ, ಈಗ ನಮಗೆ ಖೂನ ಆಗ್ಯದ, ಈಗ ನಾವು ಏನು ಮಾಡಬೇಕು ಹೇಳ್ರಿ ಅಂತ ಕಿಶಂದ್ರ ಜನರೆಲ್ಲರೂ ಸವಾಲು ಹಾಕ್ಯಾರ. ಆ ಸವಾಲು ಇವತ್ತು ನಮ್ಮೊಳಗೆ ಹೇಳ್ತಾವಲ್ಲ, ಆ ಸವಾಲು ನಮ್ಮೊಳಗೆ ಎದ್ದಿನಂಗಾದ್ರ ನಮ್ಮ ಪಾಪ ಪರಿಹಾರ ಆಯ್ತವ, ನಮಗೆ ಕ್ಷಮಾಪಣೆ ಸಿಗ್ತದ. ನಾವೇನಂದ್ರ ದೇವ್ರ ಮಗಳಾಗಿ ದೇವರ ರಾಜ್ಯದಾಗ ಏನಂತಂದ್ರೆ ಸೇರ್ಕೊಳಕ ಸಾಧ್ಯ. ಎಲ್ಲ ಅವಾಗ ಹೇಳ ಯೇಸು ಸ್ವಾಮಿಗೆ ಅವ್ರು ಹೇಳ್ಯಾರ, ಪೇತ್ರು ಯೇಸುವಿನ ಹೆಸರಿನಲ್ಲಿ ನೀವೆಲ್ಲರೂ ದೀಕ್ಷಾಸ್ನಾನ ತೆಗೆದುಕೋಬೇಕು ಅಂತ. ಯಾರ ಹೆಸರಿನಲ್ಲ? ಯೇಸು ಕ್ರಿಸ್ತನ ಹೆಸರಲ್ಲಿ ಎಲ್ಲರೂ ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡು ಪಾಪ ಮಾಡೋದು ಬಿಡಬೇಕು, ಮೋಸ ಮಾಡೋದು ಬಿಡಬೇಕು, ಸಮಯ ವ್ಯರ್ಥವಾಗಿ ಕಳ್ಕೊಂಬೋದು ಬಿಡಬೇಕು. ಹಂಗಾದ ನಿಮಗೆ ಅದರಿಗೆ ದೇವ್ರ ರಾಜ್ಯದ ಅಂತವರಿಗೆ ನಾನು ದೀಕ್ಷಾನ ಕೊಡ್ತೀನಿ ಅಂತಂದಿನಾಗ ಅಲ್ಲಿ ಏನಾಗಿದೆ ಗೊತ್ತಾ? ಅಲ್ಲಿ ಮೀಟಿಂಗ್ ಇಕ್ಕಿನಾಗ 3,000 ಜನರು ಅಂತಂದ್ರ ಒಪ್ಪಿಕೊಂಡರ, ಮನಪೂರ್ವಕವಾಗಿ ಒಪ್ಪಿಕೊಂಡರ. ಒಪ್ಪಿಕೊಂಡ ಕಸಿ ಅಂದ್ರ ದೀಕ್ಷಾನ ತಗೊಳಕ್ ಸಿದ್ಧವಾಗಿರ. ಆ 3,000 ಜನರಿಗೆ ದೀಕ್ಷಾಸನ ಕೊಡ್ಲಕ್ಕ ಸಮಯ ಎಷ್ಟಾಗ್ತಿದೆ? ಯಾಕಂದ್ರ 3,000 ಜನರಿಗೆ ದೀಕ್ಷಾಸ್ನಾನ ಮಾಡಿ ಅವರಿಗೆ ದ್ರಾಕ್ಷಾರಸದಾಗ ಮತ ಆತನ ದೇಹದಾಗ ಅಂತಂದ್ರ ಅವ್ರಿಗೆ ಪಾಲು ಭಾಗಸ್ಥರಾಗೋಸ್ಕರವಾಗಿ ಒಳ್ಳೆ ಏರ್ಪಾಟ್ ಮಾಡಿರಂತಂದ್ರ ನಿಜವಾಗ್ಲೂ ಎದ್ರ ಮೂಲಕವಾಗಿ ಮಾಡಿರಂದ್ರ ಈ ಒಂದು ಚಿಕ್ಕ ಒಂದು ಕುಟುಂಬ ಪ್ರಾರ್ಥನಾ ಅವಾಗ ಮನೆಗಳೊಳಗೆ ಮಾಡ್ತಿರು. ಆಲಯಗಳು ಇದ್ದಿಲ್ಲ, ಏನು ಎಲ್ಲಾರ ಇದು ಆಲಯಗಳು ಎಲ್ಲಿಬಿನೇ ಇದ್ದಿಲ್ಲ. ಅವಾಗ ಮನೆಗಳೊಳಗೆ ಮಾಡ್ತಿತ್ತು. ಮಾಡ್ಕೊತ ಅವ್ರ ಮನೆಗೆ ಹಾಕ ಇವ್ರ ಮನೆಗೆ ಹಾಕ ಅಂತ ಹಿಂದಿನ ಸರಿ ಒಂದು ಸಪ್ರೇಟ್ ಜಾಗ ತಗೊಂಡು ಅವ್ರ ಮನೆ ಅದೇ ಜಾಗದಾಗ ಆರಾಧನಾ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೊಂದು ಹೆಸರು ಬಂತು, ದೇವ ಆಲಯ ಅಂತ ಹೇಳಿ, ಪರಿಶುದ್ಧ ಸ್ಥಳ ಅಂತ ಹೇಳಿ. ಆ ರೀತಿಯಾಗಿ ಮಾಡ್ಕೊತ ಬಂದಿನಾಗ ಇವಾಗ ನಿಜವಾಗ್ಲೂ ಅನೇಕ ಪ್ರಾಂತದಲ್ಲಿ ಅನೇಕ ಜಾಗದಾಗ ಅಂದ್ರ ದೊಡ್ಡ ಚರ್ಚ್ಗಳು ಕಟ್ಟಲ್ಪಡ್ತಾವ. ಆ ದೊಡ್ಡ ಚರ್ಚ್ನಾಗ ಅನೇಕ ಜನರೇಂದ್ರ ಹೋಗ್ತಾರ. ಕಟ್ಟದಾಗ ಹೋಗ್ತಕ್ಕಂಥ ಜನರು ಹ್ಯಾಂಗರ ಅದು ದೇವರಿಗೆ ಗೊತ್ತಲ್ಲ. ಏನಿಲ್ಲ, ದೇವರು ಪ್ರತಿಯೊಬ್ಬರಿಗೆ ಗುರುತು ಹಿಡಿತಾರ, ಪ್ರತಿಯೊಬ್ಬರಿಗೆ ತಿಳ್ಕೊತಾರ, ಪ್ರತಿಯೊಬ್ಬರಿಗೆ ಏನ್ ಬೇಕು ಗೊತ್ತದ ದೇವರಿಗೆ. ಆದ್ರ ಆ ವಿಷಯದಲ್ಲಿ ದೇವರಿಗೆ ನಾವು ನಿಜವಾಗ್ಲೂ ಆ ದೇವ್ರ ಮಾತು ಕೇಳಿಸಿ ಅದ್ರ ಪ್ರಕಾರವಾಗಿ ನಾವು ನಡ್ತದ ಮಾತ್ರ ದೇವರೇ ನಮ್ಗೆ ವಿಶೇಷಕರವಾಗಿರ್ತಕ್ಕಂಥ ಸಹಾಯ ಮಾಡ್ತಾರ, ಬಲಪಡಿಸ್ತಾರ. ನಾವು ನಿಜವಾಗ್ಲೂ ಈ ರೀತಿಯಾಗಿ